ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ಹೊಲದ ಹತ್ರ ಬಂದಿದ್ದೀನಿ. ಶುಂಠಿ ಹಾಕ್ಸೋಕ್ಕೆ ಹೊಲ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಡಿಸ್ಕೋಡ್ಸ್ ಬಿಟ್ಟು ಆಗಿದೆ ಈಗ. ಸೊ ಈ ಹೊಲ ಮತ್ತು ಅಲ್ಲಿ ನೆಕ್ಸ್ಟ್ ಆ ಕಡೆ ಹೊಲನೂ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ಈಗ ತಾನೇ ಬಂದಿದ್ದೀನಿ. 2 ಹೊಲಕ್ಕೆ ಈಗ ಫುಲ್ಲು ರೆಡಿ ಮಾಡಿದ್ದಾರೆ. ಫಸ್ಟ್ ಡಿಸ್ಕ್ ಹಾಕಿದ್ದಾರೆ. ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಸತಿ ಉಕ್ಕೆ ಹೊಡ್ಕೊಂಡು ಆ್ಯಕ್ಚುಲಿ ಹಾಕೋದೇನಪ್ಪ ಅಂತ ಹೇಳಿದ್ರೆ ಫೆಬ್ರವರಿಗೆ ಹಾಕ್ತಾರೆ. ಬಟ್ ಹೊಲ ಬಂದು ಜನವರಿಯಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊತಾರೆ. ಜನವರಿಯಿಂದ ಫುಲ್ಲು ಅದಕ್ಕೆ ಏನೇನು ಬೇಕೋ ಹಾಕ್ಕೊಂಡು, ಮತ್ತು ಈ ಕಡೆ ಎಲ್ಲ ಬೆಳೆ ಚೆನ್ನಾಗಿ ಬೆಳೀತಾನೆ ಇರ್ತಾರಲ್ಲ. ಸೊ ಹಾಗಾಗಿ ಕೋಳಿ ಗೊಬ್ಬರ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಇದಕ್ಕೆ ಇವಾಗ ನೆಕ್ಸ್ಟ್ ಕೋಳಿ ಗೊಬ್ಬರನೂ ಹಾಕ್ತಾರೆ. ಅದು ಆಮೇಲೆ ಈ ಥರ ಹುಲ್ಲು ಸತ್ತೆ ತರಿಸಿಟ್ಟಿರ್ತಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ಆ್ಯಕ್ಚುಲಿ ಬಂದು ನನ್ನ ಮಗ ಅಲ್ಲಿಂದ ಕರಿತಾ ಇದ್ದಾನೆ ಆ್ಯಕ್ಚುಲಿ. ಸೊ ಇಲ್ಲೇನು ಹುಲ್ಲು ಸತ್ತೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಂದು ಶುಂಠಿ ಹಾಕಿದಾಗ ಅದ್ರ ಮೇಲೆ ಹಾಕಿಕ್ಕಿರೋದು. ಸೊ ಇದು ಗೊತ್ತಿಲ್ಲ ನಿಮಗೆ ಅಂತಲ್ಲ, ಸೊ ನಮ್ಮ ಕಡೆ ನಾವು ಹೆಂಗೆ ಮಾಡ್ತೀವಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹೊಸದಾಗಿ ಹಾಕಿದಾಗ ಅದಕ್ಕೆ ಸ್ವಲ್ಪ ಮುಚ್ಚಿಟ್ಟು ಕೇರ್ ಮಾಡಬೇಕಲ್ಲ, ಬಿಸಿಲು ಬೀಳಬಾರ್ದು, ಮತ್ತು ನೀರೆಲ್ಲ ಹಾಕಬೇಕು. ಹಾಗಾಗಿ ಸೊ ಅದು ಮುಚ್ಚೋಕ್ಕೆ ಅಂತ ಅದನ್ನು ತರಿಸಿಟ್ಟಿರೋದು. ನಾವು ಹಾಕ್ತಾ ಇರೋದು ಆಲ್ಮೋಸ್ಟ್ ಇದು 1 ಎಕರೆ ಹಾಕ್ಬೋದು ಇಲ್ಲಿಂದ ಅಲ್ಲಿಗೆ. ಸೊ ಈ ವರ್ಷ 1 ಎಕರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ಹಾಕೋದಕ್ಕೆ ಈ ವರ್ಷ ಮನೆ ಕಟ್ಟಿರೋದ್ರಿಂದ ಸ್ವಲ್ಪ ಬಜೆಟು ಕೂಡ ಜಾಸ್ತಿ ಬೇಕು. ಆಲ್ಮೋಸ್ಟ್ 1 ಎಕರೆಗೆ ಶುಂಠಿ ಹಾಕಬೇಕು ಅಂದರೆ 4 ಲಕ್ಷ ಆದರೂ ಬೇಕೇ ಬೇಕು. ಸೊ ಇವಾಗ ನಾವು ಹಾಕ್ತಾ ಇರೋದು ಇದು ಕಂಪ್ಲೀಟ್ 1 ಎಕರೆ ಬರೋಲ್ಲ, ಒಂದು 3/4 ಎಕರೆ ಆಗ್ಬೋದು, ಇಲ್ಲ 3/4 ಎಕರೆಗಿಂತ ಸ್ವಲ್ಪ ಒಂದು 10 ಚೀಲ ಜಾಸ್ತಿ ಆಗ್ಬೋದು ಅಷ್ಟೇ. ಸೊ ಇಲ್ಲಿಂದ ಹೋಗ್ತಾ ಹೊಲಕ್ಕೆ ಹೋಗಬೇಕು. ಅವರೆಕಾಯಿನೂ ಕೂಡ ಕಿತ್ಕೊಂಡು ಹೋಗಬೇಕು. ಮನೆಗೆ ಲಾಸ್ಟ್ ಟೈಮ್ ಕಿತ್ಕೊಂಡು ಹೋಗಿರೋ ಅವರೆಕಾಯಿ ಖಾಲಿ ಆಗಿದೆ. ಸೊ ಹೊಲಕ್ಕೆ ಆ್ಯಕ್ಚುಲಿ ಡಿಸ್ಕ್ ಹೊಡಿಯೋಕ್ಕೆ ಬಂದಿದ್ರು, ನೋಡೋಣ ಅಂತ ಬಂದ್ವಿ. ನಾವು ಬರೋಷ್ಟರಲ್ಲಿ ಹೊಡೆದು ಹೋಗಿದ್ರಿ. ಈಗ ಹೊಲದ ಹತ್ರ ಹೋಗಿ ಅವರೆಕಾಯಿ ಕಿತ್ಕೊಂಡು ಮನೆಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗಿ ಮನೇಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹಾಗೆ ಯಾರ್ಯಾರು ಆಲ್ಮೋಸ್ಟ್ ಹಾಸನ ಡಿಸ್ಟಿಕ್ ಸೈಡ್ ಇರೋರೆಲ್ಲ ಶುಂಠಿ ಜಾಸ್ತಿ ಬೆಳಿತೀರಾ. ಸೊ ನೀವು ಯಾವ್ಯಾವ ಏರಿಯಾದಲ್ಲಿ ಇದ್ದೀರಾ, ಎಷ್ಟೆಷ್ಟು ಬೆಳಿತೀರಾ, ಹಾಗೆ ಶುಂಠಿ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಅಂದರೆ ನಮಗೆ ಲೋಕಿಗೆ ಅಷ್ಟು ಇಷ್ಟು ಗೊತ್ತು, ಬಟ್ ಏನಾದರೂ ಹುಳ ಬಿತ್ತು ಅಂದಾಗ ಸ್ವಲ್ಪ ಬೆನಿಫಿಟ್ ಚೆನ್ನಾಗಿ ಗೊತ್ತಿರೋರು ನನ್ನ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಅವರೆಕಾಯಿ ಹೊಲದಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನಾ? ಸೊ ಈಗ ಹಂಗೆ ಹೊಲ ಎಲ್ಲ ನೋಡಿಕೊಂಡು ನೆಕ್ಸ್ಟು ಸ್ವಲ್ಪ ಮನೆಗೆ ಅವರೆಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಲಾಸ್ಟ್ ಟೈಮ್ ಕಿತ್ಕೊಂಡು ಹೋಗಿದ್ದು ಆ್ಯಕ್ಚುಲಿ ಒಂದು 15 ಡೇಸ್ ಆಯಿತು. ಸೊ ಈಗ ಮತ್ತೆ ಹೊಲದ ಹತ್ರ ಹೆಂಗಿದ್ರು ಬಂದಿದ್ವಲ್ಲ, ಹಾಗಾಗಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಲೋಕಿ ಏನೋ ಸೌಂಡ್ ಆಯಿತು ಲೋಕಿ, ನಾಯಿ ಮೇಲೆ ಈಗೆಲ್ಲ ನೋಡಿ ಅವರೆಕಾಯಿ ಆ್ಯಕ್ಚುಲಿ ಇದು ಹಣ್ಣಾಗಕ್ಕೆ ಬಂದುಬಿಟ್ಟಿದೆ. ಈಗ ಮತ್ತೆ ಇದು ಬೀಜಕ್ಕೆ ಬಿಡ್ತಾರಂತೆ. ಏನಿದ್ರು ಒಂದು ಸ್ವಲ್ಪ ಹಸಿ ಅವರೆಕಾಯಿ ಕಿತ್ಕೊಂಡು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಹೋಗಬೇಕು ಮನೆಗೆ. ಏನು ಗೊತ್ತಾ, ಇಲ್ಲಿಂದ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗಿರೋದು, ಸೊ ಸೊಗಡೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಅದಕ್ಕೆ ಪಾಪ ಅವ್ರಿಗೆ ಇಷ್ಟು ಫ್ರೆಶ್ ಆಗಿರಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು, ಎಷ್ಟು ಕಿತ್ಕೊಂಡ್ವಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ನಾನೇನು ಜಾಸ್ತಿ ಕೀಳ್ತಾ ಇಲ್ಲ, ಜಾಸ್ತಿ ಬೊಗ್ಗಿದ್ರೆ ಬೆನ್ನೋ ಬರುತ್ತೆ. ನನಗೆ ಎಷ್ಟೆಷ್ಟು ಮೇಲೆ ಎಲ್ಲೆಲ್ಲಿಗೆ ಎಟಕ್ಸುತ್ತೋ ಅಷ್ಟಷ್ಟು ಕಿತ್ಕೊಂಡು ಹೊರಡಬೇಕು. ವೆದರ್ ಅಂತೂ ತುಂಬ ಕೋಲ್ಡ್ ಆಗಿದೆ, ಹಾಗೆ ಅಂತೂ ಬರೋಕ್ಕಾಗಲ್ಲ. ಸೊ ಬನ್ನಿ ಎಷ್ಟು ಕಿತ್ಕೊಳ್ತೀನಿ ಏನು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಜಾಸ್ತಿ ಲೋಕಿನಿಂದ ನಾನೇ ತಾನೇ ಎಲ್ಲ ಕಿತ್ತಿರೋದು. ಸೊ ಆಮೇಲೆ ತೋರಿಸ್ತೀನಿ ಇರಿ ಗೈಸ್ ಎಷ್ಟು ಕಿತ್ಕೊಂಡ್ವಿ ಅಂತ. ಇನ್ನು ಫೈನಲಿ ಒಂದು 3 kg ಅಷ್ಟೇ ಕಿತ್ಕೊಂಡಿದ್ದು, ಜಾಸ್ತಿ ಕಿತ್ಕೊಳಕ್ಕಾಗಲಿಲ್ಲ. ಇನ್ನು ಲೋಕಿ ಒಬ್ಬನೇ ಕಿತ್ಕೊಳ್ತಾ ಇದ್ದಿದ್ದಲ್ವ, ನಾನಂತೂ ಕಿತ್ಕೊಳಕ್ಕಾಗಿರಲಿಲ್ಲ ಜಾಸ್ತಿ. ಇನ್ನು ಹೋಗ್ತಾ ಹೋಗ್ತಾ ಯಾವುದಾದ್ರೂ ಹಸಿದೇನಾದರೂ ಸಿಕ್ಕಿದ್ರೆ ಕಿತ್ಕೊಳ್ತಾಯಿದ್ರು. ಇನ್ನು ನಾನು ಕೂಡ ಲೋಕಿಗೆ ಸಪೋರ್ಟ್ ಮಾಡಿದರೆ ಜಾಸ್ತಿ ಕಿತ್ಕೊಂಬರ್ಬೋದಾಗಿತ್ತು, ಬಟ್ ಲೋಕಿ ಒಬ್ಬನೇ ಅಷ್ಟೇ ಕಿತ್ತಿದ್ದು. ಸೊ ಈಗಷ್ಟೇ ಹೊಲದಿಂದ ಮನೆ ಹತ್ರನೂ ಕೂಡ ಬಂದ್ವಿ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಋತ್ವಿಕ್ ಸ್ವೆಟ್ರೇ ಹಾಕಿರಲಿಲ್ಲ. ಈಗ ಋತ್ವಿಕ್ ಸ್ವೆಟ್ರ್ ಹಾಕ್ಕೊಂಡಿದ್ದಾನೆ, ಯಾಕೆಂದರೆ ಇನ್ನು ರಿತಿಕ್ಷಾನು ಕೂಡ ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ. ಅಲ್ಲಿಂದ ಬಂದ ತಕ್ಷಣ ಆ್ಯಸ್ ಯೂಶ್ವಲ್ಲು ಸೊ ಮೇಡಮ್ ಬುಕ್ಸ್ ಇಟ್ಕೊಂಡು ಕೂತಿದ್ದಾರೆ.
ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಸ್ವಲ್ಪ ಪೋರ್ಷನ್ಸ್ ಎಲ್ಲ ಪೆಂಡಿಂಗ್ ಇಟ್ಬಿಟ್ಟಿದ್ದೆ. ಈಗ ಅದನ್ನೆಲ್ಲ ರಿವಿಷನ್ಸ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಅವ್ರಿಗೂ ಕೂಡ ರಿಫ್ರೆಶ್ಮೆಂಟ್ ಆಗಲಿ ಅಂತ ಅವ್ರಿಗೆ ಕರ್ಕೊಂಡೋಗಿದ್ದೆ. ಇನ್ನು ಅವರೇಕಾಯಿ ಕಿತ್ಕೊಂಬಂದು ಅಲ್ಲಿ ಇಟ್ಟಿದ್ದೀನಿ. ಈಗ ಅದನ್ನು ಸುಲಿಬೇಕು. ಎಲ್ಲ ಸುಲಿಯಲ್ಲ, ತೋರಿಸ್ತೀನಿ ನೋಡಿ. ಅಂದ ತಕ್ಷಣ ಅಲ್ಲಿ ಹಾಕಿದ್ದಾರೆ. ಇನ್ನು ಬೋಗ್ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಬಂದ ತಕ್ಷಣ ಟೋಪಿ ಎಲ್ಲ ಕಿತ್ತೆ ಎಸ್ದ್ಬಿಟ್ಟಿದ್ದಾನೆ. ಟೋಪಿ ಎಲ್ಲ ಕೊಂಡಣ್ಣ ಇವ್ನಿಗೆ ಯಾವ ಥರ ಅಂದರೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಂದರೆ ಪಟ್ಟಂತ ಹಾಕೊಳ್ತಾನೆ. ಮತ್ತು ಅಲ್ಲಿಂದ ಬಂದಿದ್ದ ತಕ್ಷಣ ಡೋರ್ ಹತ್ರನೇ ತೆಗ್ದು ಹಾಕ್ಬಿಡ್ತಾನೆ. ಆ ಥರ ಇವನು ಅಲ್ವೇನಾ? ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಗುಂಡ. ಅಮ್ಮ ಅಮ್ಮ ನನ್ನ ಹೊಡೆದ್ಯಾ? ಸಾಕು ಸಾಕು. ಸೊ ಇನ್ನು ಇವಾಗ ಇವನಿಗೊಂದು ಸ್ವಲ್ಪ ನಿದ್ದೆ ಬಂದಿದೆ. ಇವನಿಗೂ ಒಂದು ಸ್ವಲ್ಪ ಹಾಲು ಕಾಯಿಸಿ ಕೊಟ್ಟು, ರಿತಿಕ್ಷನ್ಗೂ ಕೂಡ ಸ್ವಲ್ಪ ಹಾಲು ಕಾಯಿಸಿ ಕೊಟ್ಬಿಟ್ಟು ಇನ್ನು ಅವಳಿಗೂ ಕೂಡ ಓದಿಸ್ಬೇಕು. ಅವರೇಕಾಯಿ ಎಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸುಲಿದೆ ಎತ್ತಿಟ್ಕೊತೀನಿ. ಇವನ ಆ್ಯಕ್ಷನ್ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ. ಇನ್ನು ಶುಂಠಿ ಹಾಕೋಕ್ಕೆ ನಾನು ಆಗಲೇ ಹೇಳ್ದಂಗೆ ಹೊಲ ಎಲ್ಲ ಫುಲ್ಲು ರೆಡಿ ಮಾಡಿ ಬಂದಿದ್ದೀವಿ. ಹುಲ್ಲು ಕೂಡ ತರಿಸಿಟ್ಟಿದ್ದಾರೆ. ಕಬ್ಬಿನ ಸತ್ತೆ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಕಬ್ಬಿನ ಸತ್ತೆಯಲ್ಲಿ ಅಷ್ಟು ಕಂಫರ್ಟಾಗಿ ಇರಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲೇ ಇದ್ದು ಕಂಪಲ್ಸರಿ ನೋಡ್ಕೊತಿರೋರಿಗೆ ಅದು ಓಕೆ ಅನಿಸುತ್ತೆ. ಲೋಕಿ ಸಂತೆಗೆ ಹೋಗೋದ್ರಿಂದ ಅಲ್ಲಿ ಹೊಡಿತಾರವ್ರು, ಕಾಲು ತೋರಿಸ್ಬಾರ್ದು, ತಪ್ಪಾಯ್ತು ಅನ್ನು. ತಪ್ಪ ಅಕ್ಕನ್ಗಲ್ಲ, ಅಲ್ಲೇ ಹೇಳು ತಪ್ಪಾಯ್ತು ಅಂತ. ನೀನಂತೆ ಕೈ ತೆಗಿ. ಅವ್ರಮ್ಮ ಅಂತೆ ನಾನು, ನಿಮ್ಮಮ್ಮನಾ? ಸರಿ ಕೈ ತೆಗೆದ್ಬಿಟ್ಲಿ ಬಿಡು. ಅವಳು ಕೈ ಇಟ್ಕೊಳ್ತಾ ಕೈ ತೆಗೆದ್ಬಿಡು ಅಂತ ಹೇಳ್ತಾ ಇದ್ದಾನೆ. ಇನ್ನು ಕಬ್ಬಿನ ಸತ್ತೆ ಎಲ್ಲ ಸೆಟ್ ಆಗಲ್ಲ ಅಂತ ಹೇಳಿ ಹುಲ್ಲಿನ ಸತ್ತೆನೇ, ರಾಗಿ ಸತ್ತೆ ತರಿಸಿದ್ದಾರೆ. ಕಬ್ಬಿನ ಸತ್ತೆ ಯಾಕಪ್ಪ ಅಂತ ಹೇಳಿದ್ರೆ, ಲೋಕಿ ಸಂತೆಗೆ ಹೋಗಿರ್ತಾನೆ, ಹೊಲದ ಹತ್ರ ಎಲ್ಲ ರೆಗ್ಯುಲರಾಗಿ ಹೋಗಿ ನೋಡೋಕ್ಕಾಗಲ್ಲ. ಅಲ್ಲೂ ಬಂದು ಇಲ್ಲೂ ಮೇಂಟೈನ್ ಮಾಡ್ಕೊಂಡು ಆಗಲ್ಲ. ಹಾಗಾಗಿ ಅದು ನಾವು ಹುಲ್ಲಿನ ಸತ್ತೆನೇ ಇರಲಿ ಅಂತ ಅಂದ್ಕೊಳ್ತೀನಿ. ಕೆಲವರು ಕಬ್ಬಿನ ಸತ್ತೆ ಅಂದರೆ ಮಕ್ಕಳೆಲ್ಲ ಆಟ ಆಡೋಕ್ಕೆ ಕಡ್ಡಿ ಅಲ್ಲ ಔಷಧಿ ಹಾಕೋಣ, ಮಕ್ಕಳೆಲ್ಲ ಅದು ಎತ್ಕೊಂಡು ಆಟ ಆಡ್ಬಿಡ್ತಾರೆ ಅಂತ ಹೇಳಿ ಆ ಥರ ಮಾಡ್ತಾ ಇದ್ದಾರೆ. ಸೊ ಇನ್ನು ನಾವು ಆ್ಯಕ್ಚುಲಿ ಮಣ್ಣೆಲ್ಲ ಒಡಿಸ್ತೀವಿ. ಮಣ್ಣು ಒಡಿಸ್ಬೇಕು. ಆಮೇಲೆ ಕೋಳಿ ಗೊಬ್ಬರ ಹಾಕ್ತೀವಿ. ಇನ್ನು ಕೆಲವರು ಹುಳ ಬಿದ್ದಾಗ ಶುಂಠಿಗೆ ಸುಣ್ಣ ಹಾಕಿ ಅಂತ ಹೇಳ್ತಾರೆ. ಕೆಲವರು ಹಾಕಬಾರ್ದು ಅಂತ ಹೇಳ್ತಾರೆ. ಅದೆಷ್ಟು ಸರಿ, ಯಾರು ಚೆನ್ನಾಗಿ ಜಾಸ್ತಿ ಎಕರೆ ಎಲ್ಲ ಬೆಳಿತೀರಲ್ಲ ಅವರು ನನಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ನಾವೇನು ಜಾಸ್ತಿ ಬೆಳೆಯಲ್ಲ ಗೈಸ್. ನಾವು ಬೆಳೆಯೋದು ಇಲ್ಲ ಅರ್ಧ ಎಕರೆ, ಇಲ್ಲಾಂದರೆ ಒಂದು 10 ಚೀಲ, ಇಲ್ಲಾಂದರೆ ಒಂದು 20 ಚೀಲ, ಒಂದು 30 ಚೀಲ ಈ ಥರ ಹಾಕ್ತೀವಿ ಅಷ್ಟೇ. ಈ ಸತಿ ನಾನು ಹೇಳ್ದಂಗೆ ಒಂದು 3/4 ಎಕರೆಗಿಂತ ಜಾಸ್ತಿ ಆಗ್ಬೋದು. ಹಂಗೆ ಮಾಡಬಾರ್ದು. ಇವನಂತೂ ಹುಟ್ಟು ತರಲೆ ಆಗಿದ್ದಾನೆ ಗೈಸ್. ಉಂಡಾ ಅಲ್ಲಿ ನೋಡ್ಬೇಕಾ ನಾನು? ನೋಡಿ, ನಾನು ಇಲ್ಲಿ ನೋಡ್ಬೇಕಂತೆ. ಇವನ್ನ ಹಿಂಗೆ ನೋಡೋದ್ಬಾರ್ದಂತೆ, ನಿನ್ನೆ ನೋಡ್ತೀನಿ. ಓಲಿ ಮಗ. ತಿರುಗಿ ಸುಮ್ಮನೆ. ಸೊ ಈ ಸಲ ಒಂದು 3/4 ಎಕರೆ ಅಂತ ಹೇಳಿದ್ನಲ್ಲ, ಅಷ್ಟಾಗಿದೆ ಅಷ್ಟೇ. ಈಗ ಅದಕ್ಕೆ ಆಲ್ಮೋಸ್ಟ್ ಇನ್ನೂ ನಾವು ಬೀಜ ತಂದಿಲ್ಲ. ಈಗ ಕಷ್ಟ ಸ್ವಲ್ಪ ಜಾಸ್ತಿ, ಎಷ್ಟೆಷ್ಟು ಹಾಕೋಬೇಕು ಏನು ಅಂತ ನೋಡೋಣ. ದೇವರ ಆಶೀರ್ವಾದ ಮಾಡಿದ್ರೆ ನಾವು ನೆಕ್ಸ್ಟ್ 1-2 ಎಕರೆ ಆ ಥರ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಎಷ್ಟೆಷ್ಟು ಹಾಕಿದ್ದೀರಾ ಅಂತ ತಿಳಿಸಿ. ಹಾಗೆ ರೋಗ ಬಂದರೆ ಏನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಕೋತಿ ಮಾಡೋದು ಹೆಂಗೆ ಹೇಳ್ಬಿಡಲ್ಲಿ ಅವ್ರಿಗೆ. ಹೆಂಗೆ ಕೋತಿ ಮಾಡೋದು ಹೆಂಗೆ? ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.